ಎಲ್ಲರಿಗೂ ನನ್ನ ನಮಸ್ಕಾರ. ನಾನೀಗ 1ನೇಲಿರ್ತಕ್ಕಂಥ ಮಕ್ಕಳಿಗೆ ಈಗ 4 ಹಂತಗಳ ಬಗ್ಗೆ ನಾನು ಚಟುವಟಿಕೆಯನ್ನು ಮಾಡಿದ್ದೀನಿ. ಆ 4 ಹಂತಗಳ ಬಗ್ಗೆ ಪರಿಚಯವನ್ನು ಮಾಡ್ಕೊಡ್ತಾ ಇದ್ದೀನಿ. 1ನೇ ಹಂತ ರ ಗ ಸ ದ ಅ. ಈ ಅಕ್ಷರಗಳನ್ನ ಮಕ್ಕಳಿಗೆ ನಾವು 1ನೇ ಹಂತ ಜೊತೆಗೆ 1ನೇ ಮೆಟ್ಟಿನಲ್ಲಿ ಬರ್ತಕ್ಕಂಥ ಈ 5 ಅಕ್ಷರಗಳನ್ನ ನಾನು ಮಕ್ಕಳಿಗೆ ರ ಗ ಸ ದ ಅ ಅನ್ನುವಂತ ಅಕ್ಷರಗಳನ್ನ ತಿಳಿ ಹೇಳುವುದರ ಮೂಲಕ ಅವ್ರಿಗೆ ಎರಡು ಅಕ್ಷರ ಪದಗಳನ್ನು ಅಥವಾ 3 ಅಕ್ಷರ ಪದಗಳನ್ನು ಕೂಡ ಇದರಲ್ಲಿ ನಾನು ಕಲಿಸ್ತಾ ಇದ್ದೀನಿ. ಹಾಗೇನೆ 2ನೇ ಹಂತವಾದಂತ ಜ ವ ಮ ಬ ನ ಈ 5 ಅಕ್ಷರಗಳನ್ನು ಕೂಡ 1ನೇ ಹಂತ ಆದ್ಮೇಲೆ 2ನೇ ಹಂತದ ಬಗ್ಗೆ ಕೂಡ ಮಕ್ಕಳಿಗೆ ನಾವು 1ನೇ ಹೇಳ್ಕೊಡ್ತಾ ಇದ್ದೀನಿ. ಈ ಅಕ್ಷರಗಳನ್ನ 1ನೇ ಮತ್ತು 2ನೇ ಹಂತ 1ನೇ ಹಂತ ಮತ್ತು 2ನೇ ಹಂತದ ಅಕ್ಷರಗಳನ್ನು ಕೂಡಿಸಿ 2 ಅಕ್ಷರ ಪದಗಳನ್ನ 3 ಅಕ್ಷರ ಪದಗಳನ್ನ ಸಣ್ಣ ಸಣ್ಣ ವಾಕ್ಯಗಳನ್ನು ಮಾಡಕ್ಕೂ ಕೂಡ ನಮ್ಮ ಮಕ್ಕಳಿಗೆ ತಿಳಿ ಹೇಳ್ತಾ ಇದ್ದೀನಿ. ಹಾಗೇನೆ 3ನೇ ಹಂತವಾದಂತ ಪ ಯ ಉ ಡ ಟ ಚ ಈ 3ನೇ ಹಂತದಲ್ಲಿ ಇರ್ತಕ್ಕಂತ ಬರುವಂತ ಅಕ್ಷರಗಳನ್ನ ಕಲಿಸಿ ಜೊತೆಗೆ 3ನೇ ಹಂತ 2ನೇ ಹಂತ 1ನೇ ಹಂತದ ಅಕ್ಷರಗಳನ್ನು ಕೂಡಿಸಿ ಅದರಲ್ಲಿ ಬರ್ತಕ್ಕಂತ ಪದಗಳನ್ನ ಜೊತೆಗೆ ಸಣ್ಣ ಸಣ್ಣ ವಾಕ್ಯಗಳನ್ನ ಜೊತೆಗೆ ಅಕ್ಷರಗಳನ್ನ ಕೊಟ್ಟು ಅದು ಅಲ್ಲಿರ್ತಕ್ಕಂತ ಒಂದು ಪದವನ್ನು ಕೊಟ್ಟು ಆ ಅಕ್ಷರ ಮತ್ತು ಆ ಪದಕ್ಕೆ ಹೋಲಿಸುವಂತ ಕೆಲವೊಂದು ಚಟುವಟಿಕೆಗಳನ್ನು ಕೂಡ ಇದರಿಂದ ಮಾಡಿಸಬಹುದು. ಹಾಗೇನೆ 4ನೇ ಹಂತವಾದಂತ ಲ ಶ ಇ ಉ ಕ ಈ ಅಕ್ಷರಗಳನ್ನು ಕೂಡ ನಾವು ಬಳಸಿಕೊಂಡು ಆ ಅಕ್ಷರಗಳನ್ನ ಕೂಡಿಸಿಕೊಂಡು 4ನೇ ಹಂತ 3ನೇ ಹಂತ 2ನೇ ಹಂತ 1ನೇ ಹಂತದ ಅಕ್ಷರಗಳನ್ನು ಕೂಡಿಸಿ ಹಲವಾರು ಶಬ್ದಗಳನ್ನ ಮಕ್ಕಳಿಗೆ ಬರೀಲಿಕ್ಕೆ ಆಯ್ತು ಅಥವಾ ಓದ್ಲಿಕ್ಕೆ ಆಯ್ತು ಜೊತೆಗೆ ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಇಂಥ ಅಕ್ಷರಗಳನ್ನ ಅವರಿಗೆ ಕಲಿಸುವುದರಿಂದ ಅವರು ಕೂಡ ಸಾಕಷ್ಟು ಪದಬಂಧ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಈ 4 ಹಂತದ ಚಟುವಟಿಕೆನ ನಿಮ್ ಮುಂದೆ ನಾನು ಪ್ರಸ್ತಾವನೆ ಮಾಡಿದೆ. ಇಲ್ಲಿವರೆಗೂ ನಾನು 4 ಹಂತಗಳ ಬಗ್ಗೆ ತಿಳಿಸಿ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲ ಧನ್ಯವಾದಗಳು. ನಮಸ್ಕಾರ.